ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಚಂದು ಕೂಡ ರೆಡಿ ಆಗಿದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಪ್ಪ? ಸಿಟಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೊಸ ವರ್ಷಕ್ಕೆ ಹೊರಗಡೆ ಹೋಗಿ ಬರೋಣ ಅಂತ ಹೊಂಟಿದ್ದೀವಿ. ಆದರೆ ಇವತ್ತು ಒಂದಲ್ಲ ತಾರೀಕು 2ನೇ ತಾರೀಕಿನ ದಿವಸ ಹೊರಟಿದ್ದೀವಿ. ಸಂಜೆ ಆಗಿದೆ, ಅಲ್ಲೇ 4 ಗಂಟೆ ಆಗ್ತಾ ಬಂದಿದೆ. ಈಗ ಹೊರಟಿದ್ದೀವಿ. ಎಲ್ಲೆಲ್ಲಿ ಹೋಗ್ತೀನಿ ಅಂತ ಹೇಳಿ ನಾನು ನಿಮಗೆ ಜೊತೆಲಿ ಕರ್ಕೊಂಡೋಗಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಸ್ವಲ್ಪ ಐಟಮ್ ತರೋದಿತ್ತು, ಏನೇನು ತೊಗೊಂಬರ್ತೀನಿ ಅಂತ ನಾನು ನಿಮಗೆ ಬಂದಮೇಲೆ ತೋರಿಸ್ತೀನಿ. ಓಕೆನಾ? ಜಾಣ ಅಲ್ಲ ನೀನು? ಹಾಯ್ ಮಾಡು. ವೆರಿ ಗುಡ್. ಬನ್ನಿ ಫ್ರೆಂಡ್ಸ್, ಹೋಗಿ ಬರೋಣ. ಎಲ್ಲರೂ ಬನ್ನಿ ಹೋಗೋಣ. ಹಾಯ್ ಮೇಡಮ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಈಗ ನಾನು ಎಲ್ಲ ಮಕ್ಕಳು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಕ್ಲೌಡು ನೋಡಿ ಈ ಥರ ಇದೆ ವಾತಾವರಣ. ಫುಲ್ಲು ಮೋಡ ಮುಚ್ಚಿರೋ ಥರ ಇದೆ ವಾತಾವರಣ. ಫುಲ್ಲು ತಣ್ಣ ಗಾಳಿ, ಫುಲ್ ಬಿಸಿಲೇ ಇಲ್ಲ, ಮೋಡ ಮುಚ್ಕೊಂಬಿಟ್ಟಿದೆ. ಇಲ್ಲಿ ನೋಡಿ, ನಮ್ಮ ಮನೆ ಪಕ್ಕದಲ್ಲಿ ಫೀಲ್ಡ್ ಇದೆ. ಈಗ ಟೈಮ್ ನೋಡಿ ಗೊತ್ತಾಗ್ತಾ ಇದೆ ಅನಿಸುತ್ತೆ. ನಾವು ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲರೂ ಕೂತಿದ್ದಾರೆ ಕಾರಲ್ಲಿ. ಈಗ ನಾನು ಕೂತ್ಕೊಂಡು ನಮ್ಮ ಜರ್ನಿ ಶುರು ಮಾಡ್ತಾ ಇದ್ದೀವಿ. ಹಾಗೆ ಒಂದು ನೋಡಿ, ಚಂದು ದೀಕ್ಷಾ ಮಾಸ್ಕ್ ಹಾಕ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಪ್ರಿಯಾ ಕೂಡ ಹಾಯ್ ಮಾಡ್ತಿದ್ದಾಳೆ ನೋಡಿ. ಮನೆಯಲ್ಲಿ ಯಾರು ಇಲ್ವಲ್ಲ, ಹಂಗಾಗಿ ಅವರನ್ನು ಎಲ್ಲೇ ಹೋದರೂ ಬಿಟ್ಟು ಹೋಗೋದಕ್ಕಾಗೋದಿಲ್ಲ, ಕರ್ಕೊಂಡೇ ಹೋಗಬೇಕು. ಹಂಗಾಗಿ ನಾವು ಅವರನ್ನು ಎಲ್ಲಿ ಕೂಡ ಬಿಟ್ಟು ಹೋಗಲ್ಲ, ಜೊತೆಲೇ ಕರ್ಕೊಂಡು ಹೋಗ್ತೀವಿ. ಮನೇಲಿ ಯಾರಾದರೂ ಇದ್ದರೆ ಬಿಟ್ಟು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಿದ್ದು ಏನಾರು ಮಾಡ್ಕೊಂಬಿಡ್ತಾಳೆ. ಮೊನ್ನೆ ಇನ್ನೂ ಕಾಲು ನೋವು ಮಾಡ್ಕೊಂಡಿದ್ದಾಳೆ ಅವಳು ದೀಕ್ಷಾ. ಹಂಗಾಗಿ ಎಲ್ಲಿ ಕೂಡ ಬಿಟ್ಟೋಗಲ್ಲ ಅವಳನ್ನು. ಮತ್ತು ಆಮೇಲೆ ಬಿದ್ದು ಉಸಿರು ಕಟ್ಕೊಂಡ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಆಟ ಆಡಬೇಕಾದಾಗ ಅವ್ರಿಗೇನು ಗೊತ್ತಾಗಲ್ವಲ್ಲ, ಹಂಗಾಗಿ. ಈಗ ನೋಡಿ, ನಾವು ಹೋಗ್ತಾ ಇದ್ದೀವಿ. ಇದು ಪ್ಲೇಸ್ ಎಲ್ಲಿ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡಿ ನೋಡ್ಬೋದು. ನೋಡಿ, ನಾವಿಲ್ಲಿ ಒಂದು ಮೇಳ ಇತ್ತು, ಇಲ್ಲಿ ಬಂದಿದ್ದೀವಿ. ಈಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅವೆಲ್ಲ ಪಾಟ್ಗಳು ಅಂತಂದರೆ ಸೂಪರಾಗಿದ್ದಾವೆ. ಪಿಂಗಾಣಿ ಅಂತಾರಲ್ಲ ಆ ಥರ ಮಣ್ಣಿಂದ ಮಾಡಿರೋಂಥದ್ದು ಪಿಂಗಾಣಿದು ಪಾತ್ರೆಗಳು ಮತ್ತು ಲೋಟ ಎಲ್ಲ ತುಂಬ ಚೆನ್ನಾಗಿದ್ದು ಫ್ರೆಂಡ್ಸು. ಆದರೆ ನಾನು ಕೆಲವೊಂದನ್ನು ಮಾತ್ರ ರೇಟ್ ಕೇಳಿದೆ, ಕೆಲವೊಂದನ್ನು ಕೇಳಲಿಲ್ಲ. ಯಾಕಂದರೆ ಸುಮ್ಮನೆ ತೊಗೊಳೋದಿದ್ರೆ ಮಾತ್ರ ಕೇಳಬೇಕು, ಇಲ್ಲಾಂದರೆ ಕೇಳಬಾರ್ದಲ್ವ, ಆ ಥರ ಪಾಲಿಸಿ ನಂದು. ನೋಡೋಕ್ಕೇನೋ ನೋಡಿ, ಈ ಥರ ಎಲ್ಲ ತುಂಬಾ ಚೆನ್ನಾಗಿತ್ತು. ಈ ಥರ ಹ್ಯಾಂಗಿಂಗ್ ಮಾಡೋದೆಲ್ಲ ಮನೆಗೆ ಡೆಕೋರೇಟಿವ್ಗೆ ಯಾರಿಗೆಲ್ಲ ಬೇಕೋ ಅವರು ಹೋಗಿ ತೊಗೊಳ್ಳಿ, ತುಂಬ ಚೆನ್ನಾಗಿದ್ದಾವೆ ಮನೆ ಡೆಕೋರೇಷನ್ ಐಟಮ್ಗಳೆಲ್ಲ. ಶಿವ, ಬುದ್ಧ, ಗಣೇಶ ನೋಡಿ. ಇಲ್ಲಿ ನಾನು ಹತ್ರದಲ್ಲಿ ಹೋಗಿ ತೋರಿಸ್ತೀನಿ. ಒಂದು ನರಸಿಂಹಸ್ವಾಮಿ ಮೂರ್ತಿನೂ ಕೂಡ ಇತ್ತು ಒಂದು ನೋಡಿ. ಈ ಥರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದಂತೂ. ನೆಕ್ಸ್ಟ್ ನೋಡಿ, ನಾನು ಪಿಂಗಾಣಿದು ತೋರಿಸ್ತಾ ಇದ್ದೀನಿ. ಇದು ಪಾಟ್ ಎಲ್ಲ ಹಾಕ್ತಾರಲ್ಲ, ಗಿಡಗಳೆಲ್ಲ ಹಾಕ್ತಾರಲ್ಲ, ಆ ಥರದ್ದು ತುಂಬಾ ಚೆನ್ನಾಗಿದ್ವು. ಒಂದಕ್ಕಿಂತ ಒಂದು ಸೂಪರಾಗಿದ್ವು. ಮೊಲ, ಆನೆ, ಆಮೇಲೆ ಆಮೆ, ಪಕ್ಷಿ, ಡಕ್ಕು, ಈ ಥರ ಎಲ್ಲ ಥರದ್ರಲ್ಲೂ ಇತ್ತು ಡಿಸೈನ್ಸು. ಬುದ್ಧ ನೋಡಿ, ಚಿಕ್ಕದು ದೊಡ್ಡದು ಸೈಜು ಎಲ್ಲ ಥರ ಸೈಜಲ್ಲೂ ಇತ್ತು. ಆ್ಯಕ್ಚುಲಿ ನಾನಿಲ್ಲಿ ಏನೂ ತೊಗೊಳ್ಲಿಲ್ಲ, ನನಗಿಷ್ಟ ಆಗಲ್ಲ ಈ ಥರದ್ದೆಲ್ಲ. ಯಾಕಂದರೆ ನಾವು ಇರೋದು ರೆಂಟೆಡ್ ಹೌಸು, ತುಂಬ ಚಿಕ್ಕ ಮನೆ, ಮಕ್ಕಳಿಗೆ ಚಿಕ್ಕವರಿರೋದ್ರಿಂದ ಎಲ್ಲ ಎತ್ತಾಕಿ ಬೀಳಿಸಿ ಒಡೆದಾಕ್ಬಿಡ್ತಾರೆ. ತಂದು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಬೆಟರ್ ಅಂತ ಇಲ್ಲೇನೂ ತೊಗೊಳ್ಲಿಲ್ಲ. ನಾನು ಏನೇನು ತೊಗೊಂಡೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಸಾಧ್ಯವಾದರೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ಇದು ತುಂಬ ಲೆಂತಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು
ಏನೇನೆಲ್ಲ ತೊಗೊಂಬಂದೆ ಅಂತ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಕಪ್ಸ್ ಮತ್ತು ಮಗ್ಗುಗಳು ಅಂತೂ ತುಂಬ ಚೆನ್ನಾಗಿದ್ದು ಫ್ರೆಂಡ್ಸ್. ಇಲ್ಲಿ ನೋಡಿ ನಮ್ಮ ಮನೆಯವರು ಚಂದನೆ ಎತ್ಕೊಂಡಿದ್ದಾರೆ, ಅವನು ಕೂಡ ಹಾಯ್ ಮಾಡ್ತಾ ಇದ್ದಾನೆ. ಈಗ ನೋಡಿ ಇಲ್ಲಿ ಕಿಚನ್ಸ್ ಐಟಮ್ಸ್ಗಳು, ಪಿಂಗಾಣಿದು ಸಾಲ್ಟು ಹಾಕೋದು, ಪೆಪ್ಪರ್ಸ್ ಹಾಕೋದು, ಆಮೇಲೆ ಸ್ಪೂನ್ಸ್ ಎಲ್ಲ ಹಾಕೋದು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ವಾಯ್ಸ್ ಕೇಳಿಸ್ತಾ ಇದ್ರೆ ಸಾರಿ, ಚಂದು ಕಿರ್ಚಾಡ್ತಾ ಇದ್ದಾನೆ ಸ್ವಲ್ಪ. ಈಗ ನೋಡಿ ನಾನಿಲ್ಲಿ ಪಿಂಗಾಣಿದು ಬಟ್ಲುಗಳು ಇರುತ್ತಲ್ಲ, ಸೂಪ್ ಕುಡಿಯೋದು, ಸೂಪ್ ಥರ ಹಾಕೋದು ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ನಾನು ನಿಮಗೆ ಇಲ್ಲಿ ಬಿದುರಿಂದ ಮಾಡಿರುವಂಥ ಚೇರ್ಸು, ಟೇಬಲ್ಸು, ಟಿಪಾಯ್ ಥರ ಇರೋಂಥದ್ದು, ಅದರಿಂದ ಮಾಡಿರೋಂಥ ಐಟಮ್ಗಳನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವು ಕೂಡ ತುಂಬಾ ಚೆನ್ನಾಗಿದ್ದು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು, ಒಂಥರ ಫ್ಯಾನ್ಸಿಯಾಗಿತ್ತು, ತುಂಬ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರದ್ದೆಲ್ಲ ಇಟ್ಕೊಂಡ್ರೆ ಮನೆಯಲ್ಲಿ. ನೆಕ್ಸ್ಟು ಒಳಗಡೆ ಹೋದ್ವಿ, ಅಲ್ಲಿ ಸ್ಟಾರ್ಟಿಂಗೇ ಜ್ಯುವೆಲರಿ ಇತ್ತು. ನಮ್ಮ ಪ್ರಿಯಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ನೋಡಿ. ಆಮೇಲೆ ಅದ್ರ ಆಪೋಸಿಟಲ್ಲಿ ಬ್ಯಾಗ್ಸ್ ಎಲ್ಲ ಇತ್ತು, ಈ ಥರ ಜ್ಯುವೆಲರ್ಸಿ ಎಲ್ಲ ಇತ್ತು ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಕಲೆಕ್ಷನ್ ಮಾತ್ರ. ಇದು ಇನ್ನೂ 1 ಮಂತ್ ಇರುತ್ತಂತೆ. ನಾವು ಸ್ಟಾರ್ಟಿಂಗಲ್ಲೇ ಹೋಗಿದ್ವಿ, ಇನ್ನು ಇದನ್ನು ಹಾಕಿ 1 ವೀಕ್ ಎಲ್ಲ ಆಗಿರ್ಬೋದು ಅಷ್ಟೇ, ಒಂದು 3-4 ದಿವಸ 1 ವೀಕ್ ಆಗಿರ್ಬೋದು ಅಂತ ಅನ್ನಿಸ್ತು. ನಮ್ಮ ಮನೆಯವ್ರು ಹೇಳಿದ್ರು ಇತ್ತೀಚೆಗೆ ಹಾಕಿರೋದಿದ್ದನ್ನು ಅಂತೇಳಿ. ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಕುರ್ತಾ ಸೆಕ್ಷನ್ ಮಾತ್ರ ಸೂಪರಾಗಿರೋ ಅಂಥ ಕುರ್ತಾಗಳಿದಾವೆ ಫ್ರೆಂಡ್ಸ್. ತುಂಬ ಕ್ವಾಲಿಟಿ ಚೆನ್ನಾಗಿದ್ದವು, ತುಂಬ ಕಲೆಕ್ಷನ್ಸ್ ಇತ್ತು, ತುಂಬಾ ಡಿಸೈನ್ಸ್ ಇತ್ತು. ಎಷ್ಟು ವೆರೈಟಿ ಡಿಸೈನ್ಸ್ ಅಂದರೆ ಸೂಪರಾಗಿದ್ದು ಫ್ರೆಂಡ್ಸ್. ಒಂದಕ್ಕಿಂತ ಒಂದು ಸೂಪರಾಗಿರೋಂಥ ಕುರ್ತಾ, ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ತಗೊಳ್ಬೇಕು ಅಂದ್ಕೊಂಡೆ, ನೆಕ್ಸ್ಟ್ ಬರ್ತಾ ತಗೊಳ್ಳೋಣ ಅಂತ ಅಂದ್ಕೊಂಡು ಹೋದೆ, ಮತ್ತು ಅದು ಹಂಗೆ ಹಂಗೆ ಬಂದುಬಿಟ್ಟೆ, ತೊಗೊಳ್ಲಿಲ್ಲ ಕುರ್ತಾನ. ತುಂಬ ಇಷ್ಟ ಅದು ನನಗೆ ತೊಗೊಬೇಕು ಅಂತ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಕುರ್ತಾ ಬಂದುಬಿಟ್ಟು 400 500. ಆಮೇಲೆ ಇದು ಬಂದುಬಿಟ್ಟು ಕಾಟನ್ದು ಶರ್ಟು ಗಂಡು ಮಕ್ಕಳಿಗೆ, ಅವು 250, ತುಂಬ ಚೆನ್ನಾಗಿದ್ವು. ನೆಕ್ಸ್ಟ್ ಊದುಬತ್ತಿ, ಆಮೇಲೆ ಇವೆಲ್ಲನೂ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಲಾಸ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಲಾಸ್ಟಲ್ಲ ಇದು ಆರ್ಟಿಫಿಷಿಯಲ್, ಆಂಟಿಕ್ ಜ್ಯುವೆಲರಿ, ಆಂಟಿಕ್ ಪೀಸ್ ಅಂತಾರಲ್ಲ ಆ ಥರ, ತುಂಬ ಚೆನ್ನಾಗಿತ್ತು. ಮನೆ ಡೆಕೋರೇಟಿವ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿತ್ತಂತೆ ನೋಡಿರಿ ಫ್ರೆಂಡ್ಸ್. ಒಂದಕ್ಕಿಂತ ಒಂದು ಸೂಪರಾಗಿರೋಂಥ ಕೃಷ್ಣ, ಎಲ್ಲ ದೀಪಗಳು, ಗಂಟೆಗಳು, ಮನೆಯಲ್ಲಿ ಡೆಕೋರೇಷನ್ ಮಾಡೋಕ್ಕೆ ನೇತಾಕ್ತಾರಲ್ಲ ಆ ಥರದ್ದು ಸೂಪರಾಗಿದ್ದವು. ನಾನು ಡೀಪಾಗಿ ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ, ಆದರೂ ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ತೋರಿಸಿದ್ದೀನಿ. ಎಲ್ಲನೂ ಕವರ್ ಮಾಡೋಕ್ಕೆ ನೋಡಿದ್ದೀನಿ ಒಂದು ವಿಡಿಯೋದಲ್ಲೇ. ಆಮೇಲೆ ಇದು ನೈಟಿ ಫ್ರೆಂಡ್ಸು, ನೈಟಿಗಳು ಥರ ಚೆನ್ನಾಗಿದ್ವು. ಇವು ಒಂಥರ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿದ್ದಾರೆ ಇದಕ್ಕೆ, ನೈಟಿಗೆ. ಇದು 500 400 ಈ ಥರ ಇತ್ತು. ಒಂದು ಕಾಟನ್ ನೈಟಿ, ಫುಲ್ ಫ್ರೀ ಸೈಜ್ ಇರೋಂಥ ನೈಟಿಗಳು. ಆಮೇಲೆ ಇದು ನೋಡಿ ನೆಟ್ಟೆಡ್ ಇರೋವಂಥದ್ದು, ಇದು 500 ಕುರ್ತಾಸು. ಆಮೇಲೆ ಇದು ಡ್ರೆಸ್ ಮೆಟೀರಿಯಲ್ ಕೂಡ ಇತ್ತು, ಇದು ಕೂಡ ನೋಡಿದೆ ನಾನು. ಆಮೇಲೆ ನಾನೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ, ತುಂಬ ಚೆನ್ನಾಗಿತ್ತು. ಆದರೆ ಬೇಕಿರೋಂಥವ್ರು ಆರಾಮಾಗಿ ತೊಗೋಬೋದು. ತುಂಬ ಕಲೆಕ್ಷನ್ ತುಂಬ ಚೆನ್ನಾಗಿದ್ದಾವೆ. ಇನ್ನು ಸ್ಟಾರ್ಟಿಂಗ್ ಇರೋದ್ರಿಂದ ಇನ್ನೂ ಯಾರು ಅಷ್ಟೊಂದು ಜನ ಹೋಗಿಲ್ವಲ್ಲ, ಹಂಗಾಗಿ ತುಂಬ ಚೆನ್ನಾಗಿರೋಂಥ ಮೆಟೀರಿಯಲ್ಗಳಿದ್ದು ಅವ್ರು ನನಗೊಂದು ಕೂಡ ತೋರಿಸಿದ್ರು. ಆಮೇಲೆ ಸೀರೆ ಸೆಷನ್ ನೋಡಿ, ನನಗೆ ಸೀರೆ ಅಂದರೆ ಇಷ್ಟ ಇಲ್ಲ, ಹಂಗಾಗಿ ಜಾಸ್ತಿ ಏನು ಡೀಪಾಗಿ ತೋರಿಸ್ಲಿಲ್ಲ, ಹಂಗೆ ಸಿಂಪಲಾಗಿ ತೋರಿಸ್ದೆ. ಅಷ್ಟೊಂದಾಗಿ ಇಷ್ಟ ಆಗಲ್ಲ ನನಗೆ, ಸೀರೆ ಉಡಲ್ಲ ಜಾಸ್ತಿ ಹಂಗಾಗಿ. ಆಮೇಲಿಂದ ಈ ಕಡೆ ಬಂದರೆ ಫುಲ್ಲು ಕರ್ಟನ್, ಬೆಡ್ಶೀಟ್ ಥರ ಬರುತ್ತಲ್ಲ ಆ ಥರದ್ದು. ಆಮೇಲೆ ಇಲ್ಲಿ ಜೆಂಟ್ಸ್ದೇ ಒಂದೆರಡು ಸೆಕ್ಷನ್ನೇ, ಒಂದು 2-3 ಕಡೆ ಇತ್ತು, 2 ಸೈಡಿನ ಇತ್ತು ನೋಡಿ. ಆಮೇಲೆ ಕರ್ಟನ್ನು, ಪಿಲ್ಲೋ ಕವರ್ಸು, ಆಮೇಲೆ ಸೋಫಾ ಪಿಲ್ಲೋ ಕವರ್ಸ್ ಇರ್ತದಲ್ಲ ಆ ಥರದ್ದು ತುಂಬಾ ಡಿಸೈನ್ ಇತ್ತು, ತುಂಬ ಚೆನ್ನಾಗಿ ಕೂಡ ಇದ್ವು. ಇಲ್ಲಿನೂ ಕೂಡ ನಾನೇನು ತೊಗೊಳ್ಳಿಲ್ಲ, ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ ಮಾತ್ರ ಸೂಪರಾಗಿದ್ವು.
ನೋಡಿ ಇದು ಸೀರೆ ಸೆಕ್ಷನ್ನು. ಸೀರೆನೂ ಚೆನ್ನಾಗಿತ್ತು. ಆಮೇಲೆ ಡ್ರೆಸ್ ಮೆಟೀರಿಯಲ್ ಕೂಡ ಇದ್ವು ಅಲ್ಲಿ ನೋಡಿ. ಆಮೇಲೆ ಇದು ನಾವು ಊಟ ಆದಮೇಲೆ ತಿಂತೀವಲ್ಲ ಆ ಥರದ್ದು ಐಟಮ್ಸು. ಸೋಂಪು ಕಾಳಿಂದು, ಜೀರದು, ಪಿಕಲ್ಲು, ಮಾವಿನಕಾಯ್ದು ಈ ಥರದ್ದೆಲ್ಲ ಇತ್ತು. ಇಲ್ಲಿ ನಾನು ಒಂದು ಐಟಮ್ ತೊಗೊಂಡೆ. ಅದನ್ನೇನು ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಇದರಲ್ಲೆಲ್ಲನೂ ತುಂಬಾ ಚೆನ್ನಾಗಿದ್ವು ಐಟಮ್ಗಳು. ಕೆಲವೊಂದು ನಾನು ಟೇಸ್ಟ್ ಮಾಡಿದೆ. ಕೆಲವೊಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರಿಗೂ ಅಂತಲೇ ಇಟ್ಟಿದ್ರು. ಆ ಸೋಂಪು ಕಾಳು, ಜೀರಿಗೆ ಎಲ್ಲನೂ ಮಾಡಿ ಏನೋ ಒಂಥರ ಗುಂಡಿಗೆ ಮಾಡಿ ಇಟ್ಟಿದ್ರು. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಅದು 100 ರೂಪೀಸ್ ಪ್ಯಾಕೆಟ್ ಅಂತ ಹೇಳಿದರು. ನೋಡಿ ಇಲ್ಲಿದೆ ನೋಡಿ. ಈಗ ಪ್ಯಾಕೆಟ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಲ್ಲ, ಇದು ಊಟ ಆದಮೇಲೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರು ತಿಂತಾರೆ ಇದನ್ನು ಅಂತ ಹೇಳಿದರು ಅವರು. 100 ರೂಪೀಸ್ ಪ್ಯಾಕೆಟ್ ಅಂತ ಹೇಳಿದರು ನನಗೆ. ನಾವೇನು ತೊಗೊಳ್ಲಿಲ್ಲ, ಆದರೆ ತೋರಿಸ್ತಾ ಇದ್ದೀನಿ. ಈ ಪಕ್ಕದಲ್ಲಿರುವಂಥ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದನ್ನು ಟೇಸ್ಟ್ ಮಾಡೋದಕ್ಕೆ ಅಂತ ಕೊಟ್ಟರು. ತುಂಬಾ ಹುಳಿ ಇತ್ತು. ಆಮೇಲೆ ಇನ್ನು ಕೆಲವೊಂದನ್ನ ಇಲ್ಲಿ ನೋಡಿದ್ವಿ, ತೊಗೊಂಡ್ವಿ. ಕೆಲವೊಂದು ಬೇಕಿರೋಂಥದ್ದು ಮಾತ್ರನೇ. ಆಮೇಲೆ ನೋಡಿ ನೈಟಿ ಸೆಕ್ಷನ್ನು. ಇದು 300. ನಾನು ಮುಂಚೆ ಸೆಕ್ಷನಲ್ಲಿ ತೋರಿಸಿದ್ದು 500 400 ಇತ್ತು. ಇದು 300 ಮಾತ್ರ ಇತ್ತು. ಇದು ನಾಟ್ ಬ್ಯಾಡ್ ಅಂತ ಏನಿಲ್ಲ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಕಾಟನ್ ಥರ ಇತ್ತು. ಆಮೇಲೆ ಬಂದರೆ ಇಲ್ಲಿ ಮಕ್ಕಳ ಐಟಮ್ಸು. ಏನಂದರೆ ಎಲ್ಲ ಮರದ ವುಡ್ಡಿಂದ ಮಾಡಿರುವಂಥ ಮಕ್ಕಳ ಆಟಿಕೆಗಳು, ಆಟ ಸಾಮಾನುಗಳು ತುಂಬಾ ಚೆನ್ನಾಗಿದ್ದು ಫ್ರೆಂಡ್ಸ್. ಇಲ್ಲಿ ಒಂದು ಪಾಪುಗೆ ತೊಗೊಂಡ್ವಿ, ಚಿಕ್ಕದೊಂದು. ಅದಾದಮೇಲೆ ನೆಕ್ಸ್ಟ್ ಕುರ್ತಾ ಸೆಕ್ಷನ್ಗಳಲ್ಲಂತೂ ಸೂಪರಾಗಿರೋಂಥ ಕುರ್ತಾಸ್ ಇದು ಫ್ರೆಂಡ್ಸ್. ಕಲ್ಲರ್ಗಳು ಮಾತ್ರ ಸಖತ್ತಾಗಿದ್ದು. ಯಾರಿಗೆಲ್ಲ ಕುರ್ತಾ ಅಂದರೆ ಇಷ್ಟ ನೋಡಿ ಅಲ್ಲಿ ಹೋಗಿ ತೊಗೊಳ್ಳಿ. ಆಮೇಲೆ ಬ್ಲೌಸ್ಗಳು ಇದ್ವು, ಅದನ್ನೇ ನಾನು ನೋಡಲಿಲ್ಲ. ಆಮೇಲೆ ನೆಕ್ಸ್ಟು ಇಲ್ಲಿ ಕಿಚನ್ಸ್ಗೆ ಬೇಕಾಗಿರುವಂಥ ಚಾಪರ್ಸು, ಮಿಕ್ಸರ್ಸು ಮತ್ತು ಕಟ್ಟಿಂಗ್ ಇದು ಮಾಡೋವಂಥದ್ದು ಎಲ್ಲ ಥರದ್ದು ಐಟಮ್ಸ್ಗಳು ಇಲ್ಲಿ ಇತ್ತು. ಇಲ್ಲಿ ನೋಡಿ ಲೆಮನ್ ಜ್ಯೂಸ್ ಮಾಡೋದು ಎಲ್ಲ ಥರದ್ದು ಇತ್ತು. ನೆಕ್ಸ್ಟ್ ಈ ಆಪೋಸಿಟ್ ಸೈಡಲ್ಲಿ ಏನಿತ್ತು ಅಂದರೆ ಮ್ಯಾಟ್ಗಳಿದ್ವು. ನೆಕ್ಸ್ಟ್ ಇಲ್ಲಿ ನೋಡಿ ಪ್ಯೂರ್ ಕಾಟನ್ ಎಂಬ್ರಾಯ್ಡ್ರಿ ಇರುವಂಥ ಕುರ್ತಾಸ್ ಇತ್ತು. ಅದನ್ನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಲಿಲ್ಲ ನಾನು. ನೆಕ್ಸ್ಟ್ ನೋಡಿ ಇಲ್ಲಿ ಮಕ್ಕಳಿಗೆ ಬೇಕಾಗಿರೋಂಥ ಚಿಕ್ಕ ಪುಟ್ಟ ಐಟಮ್ಸು, ಸಾಕ್ಸ್ ಐಟಮ್ಸ್ ಎಲ್ಲ ಇತ್ತು. ನೆಕ್ಸ್ಟ್ ಆಮೇಲೆ ಇಲ್ಲಿ ಬಟ್ಟೆ ಸೆಕ್ಷನ್ ಇತ್ತು. ಆಮೇಲೆ ಇಲ್ಲಿ ಬ್ಯೂಟಿಗೆ ಸಂಬಂಧಪಟ್ಟಂಥ ಐಬ್ರೋಸಿಂದು ಮಾಡೋದು, ಏರ್ ಡ್ರೈಯರು, ಏರ್ ಸ್ಟ್ರೈಟಿಂಗ್ ಮಾಡೋದು ಎಲ್ಲ ಥರದ್ದು ಇತ್ತು. ಅದರ ಆಪೋಸಿಟಲ್ಲಿ ಮತ್ತೆ ಒಂದು ಜ್ಯುವೆಲರಿ ಅಂಗಡಿ ಸಿಕ್ತು. ಈ ಥರ ನೋಡಿ ವೇಲ್ಗಳಿಗೆ ಸೆಟ್ ಮಾಡಿದ್ರು ಜ್ಯುವೆಲರಿ, ನೆಕ್ಲೆಸ್ ಥರ. ಟ್ರೆಡಿಷನಲ್ ಆಗಿ ಎಲ್ಲ ಈಗ ಮಾಡ್ರನ್ನಾಗೆಲ್ಲ ಹಾಕೊಳ್ತಾರಲ್ಲ ಆ ಥರ. ಇಲ್ಲಿ ಕೂಡ ಚೆನ್ನಾಗಿದ್ದು, ಆದರೆ ತುಂಬ ರೇಟ್ ಇತ್ತು, ಕಾಸ್ಟ್ಲಿ ಇತ್ತು ಸ್ವಲ್ಪ ಈ ಥರ ಜ್ಯುವೆಲರಿ. ನೆಕ್ಸ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಿ, ಚಿಕ್ಕದೆಲ್ಲನೂ ಇತ್ತು. ಏನೋ ಒಂಥರ ಕ್ಯೂರಿಯಾಸಿಟಿ ನಮ್ಮ ಪ್ರಿಯಾಂಗೆ ಈ ಥರ ಎಲ್ಲ ನೋಡ್ತಾ ಇದ್ರೆ. ನೆಕ್ಸ್ಟ್ ಆಮೇಲೆ ಇಲ್ಲಿ ಮಸಾಲೆ ಐಟಮ್ ಥರ ಚೆರಿ, ಗೋಡಂಬಿ, ದ್ರಾಕ್ಷಿ ಈ ಥರ ಎಲ್ಲ ಪ್ಯಾಕೆಟ್ ಮಾಡಿಟ್ಟಿದ್ರು. 20 ರೂಪೀಸ್ ಪ್ಯಾಕೆಟ್ ಅಂತ. ಯಾವುದಾದ್ರೂ ತೊಗೊಳ್ಳಿ, 20 ರೂಪೀಸ್ ಪ್ಯಾಕೆಟ್ ಇದು. ಈ ಥರ ಇಟ್ಟಿದ್ರು. ನೆಕ್ಸ್ಟ್ ನೋಡಿ ಇಲ್ಲಿ ಚಾಟ್ಸ್ ಐಟಮ್, ಬೇಳೆ, ಮೂಂಗ್ ದಾಲು, ಶೇಂಗಾ ಬೀಜ, ಈ ಬಾಳೆಕಾಯಿ ಚಿಪ್ಸು ಈ ಥರ ಎಲ್ಲನೂ ಮಾಡಿಟ್ಟಿದ್ರು. ಆಮೇಲೆ ನೆಕ್ಸ್ಟು ನೋಡಿ ಇಲ್ಲಿ ಜ್ಯುವೆಲರಿ, ಈ ಥರ ಜ್ಯುವೆಲರಿ ಇದೆಲ್ಲ ಈಗ ಹುಡುಗಿಯರಿಗೆಲ್ಲ ಈ ಥರದ್ದು ಇಷ್ಟ ಆಗೋದಂಗಾಗಿ ನೋಡಿ ಈ ಥರ ಚೆನ್ನಾಗಿರೋಂಥ
ನೆಕ್ಲೆಸ್ಗಳು, ಜ್ಯುವೆಲರ್ಸ್, ಇಯರಿಂಗ್ಸ್, ಚಿಕ್ಕ ಚಿಕ್ಕ ಕಿವಿದು ಇಯರಿಂಗ್ಸು ತುಂಬಾ ಚೆನ್ನಾಗಿದ್ವು. ನನಗೂ ತುಂಬ ಇಷ್ಟ ಆಯ್ತು ಎಲ್ಲ ನೋಡಿ, ಚೆನ್ನಾಗಿದ್ವು. ಆಮೇಲೆ ನೋಡಿ ತುಂಬ ಲಾಂಗ್ ನೆಕ್ಲೆಸ್ಗಳು ಎಲ್ಲನೂ ಇದ್ವು, ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ನೋಡಿ ಎಲ್ಲ ಚಿಪ್ಸ್ ಐಟಮ್ಸ್ ಇತ್ತು. ಆಮೇಲೆ ಹಲ್ವಾ ಬರುತ್ತಲ್ಲ, ಹಲ್ವಾ ಈ ಥರದ್ದು ಅದು ಕೂಡ ಇತ್ತು. ಹಲ್ವಾ ಈ ಥರದ್ದು ನೋಡಿ, ಇದರಲ್ಲೇ ವೆರೈಟಿ ಥರ ಕಲರ್ಸ್ ಇರೋಂಥ ಹಲ್ವಾಗಳಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿತ್ತು. ನಾವು ತೊಗೊಂಡ್ವಿ ಸ್ವಲ್ಪ ಹಲ್ವಾನ. ಅದು 1/4 kg 100 ರೂಪೀಸ್ ಏನೋ ಹೇಳಿದರು. ಚೆನ್ನಾಗಿತ್ತು. ನಾನು ತೊಗೊಂಡು ಬಂದೆ. ಮಕ್ಕಳು ಎಲ್ಲ ಇಷ್ಟಪಟ್ಟು ತೊಗೊಂಡ್ರು. ಈ ಥರ ತೊಗೊಂಡ್ವಿ ನಾವು, ಕಲರ್ದು ಆರೆಂಜ್ ಕಲರ್ ಇರೋವಂಥದ್ದು ತೊಗೊಂಡು ನೋಡಿದ್ವಿ. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನಮಗೆ. ಟೇಸ್ಟ್ ಚೆನ್ನಾಗಿತ್ತು, ಫ್ರೆಶ್ ಇತ್ತು. ಆಮೇಲೆ ನೋಡಿ ಇದೆಲ್ಲನೂ ಮ್ಯಾಟ್, ಡೋರ್ ಮ್ಯಾಟ್, ಆಮೇಲೆ ಫರ್ನಿಚರ್ ಹತ್ರ ಹಾಕ್ತಾರಲ್ಲ ಆ ಥರ ಮ್ಯಾಟ್, ತುಂಬ ದೊಡ್ಡದು ಚಿಕ್ಕದು ತುಂಬ ವೆರೈಟಿ ಥರ ಇತ್ತು ಫ್ರೆಂಡ್ಸ್. ಮ್ಯಾಟ್ಗಳು ಮಾತ್ರ ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಸೂಪರಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿರುವಂಥ ಮ್ಯಾಟ್ಗಳಿದ್ದಾವೆ. ಇದು ಲಾಸ್ಟ್ ಎಂಡ್, ಫುಲ್ ಎಲ್ಲ ನೋಡಿಕೊಂಡು ಬಂದ್ವಿ. ಆಮೇಲೆ ಇನ್ನೊಂದು ರೌಂಡ್ ಶುರುವಾಯಿತು. ಅಂದರೆ 2-3 ಲೈನ್ಸ್ ಇದೆ. ಇಲ್ಲಿ ನೋಡಿ ಫುಲ್ಲು ಬಳೆ. ಇದು ಯಾವುದಾದ್ರೂ ತೊಗೊಳ್ಳಿ 100 ರೂಪೀಸ್ ಥರ ಇತ್ತು. ತುಂಬ ಚೆನ್ನಾಗಿದ್ದು ಫ್ರೆಂಡ್ಸ್, ಬಳೆ ಮಾತ್ರ ಸೂಪರಾಗಿದ್ದು. ಆಮೇಲೆ ನೋಡಿ ಚಂದು ಆಟ ಸಾಮಾನು ಇಟ್ಕೊಂಡು ಆಡ್ಕೊಳ್ತಾ ಹೋಗ್ತಾ ಇದ್ದಾನೆ ಮುಂದೆ ಅವ್ರ ಅಪ್ಪಾಜಿ ಜೊತೆಗೆ. ನೆಕ್ಸ್ಟು ಸೀರೆ ಸೆಕ್ಷನ್ ಇದೆ ಇಲ್ಲಿ, ಮತ್ತು ಚಿಕ್ಕ ಪುಟ್ಟ ಐಟಮ್ಸ್ ಇದೆ. ಯಾವುದಾದ್ರು ತೊಗೊಳ್ಳಿ, ಇಲ್ಲಿನೂ 20 ರೂಪೀಸ್ ಥರ ಇತ್ತು. ಅದರ ಆಪೋಸಿಟ್ ಸೈಡಲ್ಲೇ ಈ ಥರ ಚಿಪ್ಸ್, ಕುರ್ಕುರೆ, ಗೋಬಿ ಮಂಚೂರಿ, ಪಾನಿಪುರಿ ಮಾಡ್ತಾರಲ್ಲ ಆ ಥರ ಪೂರಿ, ಎಲ್ಲ ಥರ ಒಂದು ಚಾಟ್ ಐಟಮ್ಸ್ಗಳು, ರಾ ಮೆಟೀರಿಯಲ್ ಸಿಗ್ತಾಯಿತ್ತು. ಈ ಥರ ಸಿಗ್ತಾಯಿತ್ತು. ಈ ಥರ ನೋಡಿ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಇದೇನಂತ ಗೊತ್ತಾಗ್ತಿಲ್ಲ ನನಗೆ. ಮಾಡಿಟ್ಟಿರ್ತಾರೆ, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋದಷ್ಟೇ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಆಲೂಗಡ್ಡೆದು, ಟೊಮೊಟೊ ಎಲ್ಲ ಥರದ್ದು ಇತ್ತು. ಅದಾದಮೇಲೆ ಎದುರುಗಡೆ ಸ್ಲಿಪ್ಪರ್ ಅಂಗಡಿ ಇತ್ತು, ಅದ್ರ ಹತ್ರ ಏನು ಹೋಗಲಿಲ್ಲ. ನೆಕ್ಸ್ಟು ಇದು ಒಂದು ಜ್ಯುವೆಲರಿ ಅಂಗಡಿ ಇತ್ತು. ಇದು ನೋಡಿದಾದಮೇಲೆ ನೋಡಿ ಈ ಥರ ರಿಬ್ಬನ್ಸ್ ಎಲ್ಲ ಇತ್ತು. ನಾವು ಕೇಳಲಿಲ್ಲ ಎಷ್ಟು ರೇಟು ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಎಲ್ಲ ಇತ್ತು. ತುಂಬಾ ಚೆನ್ನಾಗಿದ್ವು ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಸೂಪರಾಗಿತ್ತು. ನಮ್ಮ ಪ್ರಿಯ ಅದು ತಗೊಳಮ್ಮ ಅಂತಿದ್ಲು. ಎಲ್ಲಿ ಅವ್ರಿಗೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಅವೆಲ್ಲ ತೊಗೊಳಕ್ಕಾಗತ್ತಾ? ಆಗಲ್ಲ. ಹಂಗಾಗಿ ಅಲ್ಲಿ ಸುಮ್ಮನೆ ನನಗೆ ಈ ಥರಕ್ಕೆಲ್ಲ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಚಿಕ್ಕ ಐಟಮ್ಗಳಿಗೆ ಯೂಸ್ ಇಲ್ಲ ಅನಿಸುತ್ತೆ ಸುಮ್ಮನೆ ಇದು ಅಂಥೇಳಿ ಅಷ್ಟೊಂದೇನು ನಾನು ತಗೊಂಡಿಲ್ಲ. ಇಷ್ಟ ಆಗಲ್ಲ ಈ ಥರದ್ದು ಕೂಡ ನನಗೆ. ತೊಗೊಳ್ಬೇಕು ಅಂತ ಅಂದ್ಕೊಂಡೆ ಒಂದು, ಆಮೇಲೆ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಹಂಗಾಗಿ ಸುಮ್ಮನೆ ಆದೆ. ಇದಾದಮೇಲೆ ನಾನು ನೆಕ್ಸ್ಟು ಈ ಕಡೆ ಮುಂದೆ ಬಂದ್ವಿ. ಅಲ್ಲಿ ಇಯರಿಂಗ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ನೋಡಿ ಆಟ ಸಾಮಾನಿತ್ತು, ಮಕ್ಕಳಿಗೆ ಸಂಬಂಧಪಟ್ಟಿರೋಂಥ ಆಟ ಸಾಮಾನುಗಳು ತುಂಬಾ ಚೆನ್ನಾಗಿತ್ತು. ಟೆಡ್ಡಿ ಬೇರ್ಗಳು, ಅದು ಇದು ಟೋಪಿ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ಆಗ್ತದೆ ನೋಡಿ. ಆಮೇಲೆ ನಾನು ಇಲ್ಲಿ ನೋಡಿ ಗೊಂಬೆಗಳು ಎಲ್ಲ ಇತ್ತು. ಮಕ್ಕಳು ಗೊಂಬೆ ಹತ್ರ ಬಿಟ್ಬಿಟ್ರೆ ಆಮೇಲೆ ಅದರಿಂದ ಮುಂದೆ ಬರೋದೇ ಇಲ್ಲ, ಆ ಥರ ಇದು ಮಾಡಿಬಿಡ್ತಾರೆ. ಅವ್ರನ್ನ ಕರ್ಕೊಂಡು ಮುಂದೆ ಹೋಗಿ ದೊಡ್ಡ ಕತೆ ಆಯಿತು ನೋಡಿ. ಇಲ್ಲಿ ಈ ಥರ ಎಲ್ಲ ಮನೆ, ಶಿಪ್ಪು ಈ ಥರ ಎಲ್ಲ ಮಾಡ್ತಾರಲ್ಲ ಆ ಥರದ್ದಿತ್ತು. ಆಮೇಲೆ ಇದು ಬಳೆ ನೋಡಿ, ಇದು 40 ರೂಪೀಸು ಒಂದು ಜೊತೆ, ಅಂದರೆ 2 ಬಳೆ ಬರುತ್ತೆ ಆ ಥರ. ಸಿಂಗಲ್ ಬಳೆಗೆ 20 ರೂಪೀಸು.
ತುಂಬಾ ಚೆನ್ನಾಗಿದ್ವು. ಆಮೇಲೆ ಈ ಥರ ಸ್ಲಿಪ್ಪರ್ಸ್ ಕೂಡ ಇತ್ತು, ಮನೆಯಲ್ಲಿ ಹಾಕ್ಕೊಂಡು ವೇರ್ ಮಾಡ್ತಾರಲ್ಲ, ಮನೇಲಿ ಹಾಕೊಳ್ಳೋಂಥ ಸ್ಲಿಪ್ಪರ್ಸು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಇಯರಿಂಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡಿ ಪುಸ್ತಕಗಳ ಭಂಡಾರ ಅಂತಲೇ ಕರಿಬೋದು, ಅಷ್ಟಕ್ಕೊಂದು ಪುಸ್ತಕಗಳಿದ್ವು. ನನಗಂತೂ ತುಂಬಾ ಖುಷಿ ಆಯಿತು ಪುಸ್ತಕಗಳು ನೋಡಿ, ಆದರೆ ನಾನು ತೊಗೊಳ್ಲಿಲ್ಲ. ಆಮೇಲೆ ನೋಡಿ ಎಲ್ಲ ಥರ ಪುಸ್ತಕಗಳು ಇದ್ದವು, ತುಂಬಾ ಚೆನ್ನಾಗಿದ್ವು ಪುಸ್ತಕಗಳು. ಆಮೇಲೆ ಇಲ್ಲಿ ವುಡನ್ದು ಎಲ್ಲ ಥರದ ಐಟಮ್ಗಳು, ಬೋಲು, ಸ್ಪೂನ್ಸು, ಸ್ಪ್ಯಾಚುಲಗಳು, ಆಮೇಲೆ ಇಲ್ಲಿ ನೋಡಿ ಮಣಿ, ಆಟ ಸಾಮಾನುಗಳು, ಆಮೇಲೆ ಕೀ ಹಾಕೋಂಥದ್ದು, ಆಮೇಲೆ ಎಲ್ಲ ಥರ ಚೇರ್ಸು ತುಂಬಾ ಚೆನ್ನಾಗಿದ್ದವು ಫ್ರೆಂಡ್ಸ್, ತುಂಬ ಸೂಪರಾಗಿದ್ದವು. ನೋಡಿ ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಸೂಪರಾಗಿದೆ ಡಿಸೈನ್ಸ್. ನಾವು ಆಲೆ ಇಲ್ಲಿ ಲಾಸ್ಟ್ ಎಂಡಲ್ಲಿ ಬರ್ತಾ ಲಾಸ್ಟಿಗೆ ಆಲೆ ಟೈಮು ಆಗಿಬಿಟ್ಟಿತ್ತು, ಅಂದರೆ ನೈಟ್ ಆಗ್ತಾ ಬಂದಿತ್ತು. ಆಲೆ ಆ ಸೈಡೆಲ್ಲ ಅಷ್ಟೊಂದು ಬೆಳಕಿರಲಿಲ್ಲ. ಆಮೇಲಿಂದ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದಮೇಲೆ ಮತ್ತೆ ಒಂದ್ಸಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಡ್ರೆಸ್ ಎಲ್ಲಿ ಅಂತ, ಅದ್ರದ್ದು ಇದು ಹೆಸರನ್ನ ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಇದು ಕದಂಬ ಹೋಟೆಲ್ ಬರುತ್ತೆ ಒಂದು ಕಡೆ, ಅಲ್ಲಿ ಅದರ ಆಪೋಸಿಟ್ ಸೈಡಲ್ಲೈತೆ. ಆ ರೋಡ್ ಯಾವುದು ಅಂತ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ನಾನು ಕೇಳಿಬಿಟ್ಟು ನಮ್ಮ ಮನೆಯವ್ರನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಂದ ಕೂಡ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿ ನೀವು ಅಲ್ಲಿ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ನೈಟ್ ವ್ಯೂಸ್ ನೋಡಿ, ಈ ಥರ ಲೈಟ್ಸ್ ಎಲ್ಲ ಆನ್ ಆಗಿತ್ತು. ನಾವು ಹೊರಗಡೆ ಬಂದಾದಮೇಲೆ ಈಗ ನಾವು ಮನೆ ಕಡೆ ಹೊರಟ್ವಿ. ನೋಡಿ ಆಪೋಸಿಟಲ್ಲಿ ಕದಂಬ ಹೋಟೆಲ್ ಬರುತ್ತೆ ರೋಡ್ ಸೈಡಲ್ಲಿ, ಅದರ ಆಪೋಸಿಟ್ ಸೈಡಲ್ಲಿ ಈ ಥರ ಬರುತ್ತೆ. ಫುಲ್ಲು ಪಾರ್ಕಿಂಗ್ ಏರಿಯಾ ಎಲ್ಲನೂ ತುಂಬಾ ಚೆನ್ನಾಗಿದೆ. ಎಲ್ಲ ಗಾಡಿ ದೊಡ್ಡ ದೊಡ್ಡ ವೆಹಿಕಲ್ ಕೂಡ ನಾವು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಕಾರು ಎಲ್ಲನೂ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು. ಅಷ್ಟೊಂದು ಜನ ಏನಿರಲ್ಲ, ತುಂಬ ಓಪನ್ ಪ್ಲೇಸ್ ಇರೋ ಕಡೆ ಹೋದರೆ ನಮಗೂ ಅಷ್ಟು ಸೇಫು. ಈ ಕೊರೋನಾ ಟೈಮಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಸಲನೂ, ಎಷ್ಟು ಚೆನ್ನಾಗಿ ಓಪನ್ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಜಾಗ ಇದೆ ನೋಡಿ ಈ ಕಡೆ ಎಲ್ಲ ಕಾರೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ. ನೈಟ್ ನೋಡಿ ನಾವು ಹೊರಟ್ವಿ, ಇನ್ನೇನು ಆ ಟೈಮಲ್ಲಿ ತೆಗ್ದಿದ್ದು. ಈ ವಿಡಿಯೋ ಯಾರೆಲ್ಲ ಇಷ್ಟ ಆಯಿತು, ಯಾರಿಗೆಲ್ಲ ಇಷ್ಟ ಆಯಿತು, ಪ್ಲೀಸ್ ಅವ್ರು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹೇಳಿ, ನನಗೂ ಖುಷಿ ಆಗುತ್ತೆ. ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ನನಗೂ ಖುಷಿನೇ. ಆಮೇಲೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೂ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಇಲ್ಲಿ ಒಂದು ಶಾಪಿಗೂ ಕೂಡ ಬಂದೆ, ಅಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ. ಅಲ್ಲಿ ಬಂದ್ಬಿಟ್ಟು ಕೆಲವೊಂದು ಐಟಮ್ ತೊಗೊಂಡೆ, ಅದನ್ನ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.